ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಖ ಅಂದ್ರೆ ನಿಮ್ದು ಹಸ್ಬೆಂಡು ಕೂತಿರೋ ಜಾಗದಲ್ಲೇ ಎಲ್ಲಾ ಸವಲತ್ತು ಸಿಗತ್ತೆ. ಪುಣ್ಯ ಮಾಡಿದಾರ ಬಿಡಿ. ನಿಂತ್ಕೊಳ್ರಿ. ನಿಂತ್ಕೊಳ್ಳಲ್ವಾ ಹಸ್ಬೆಂಡು? ಹೇಳಿ. ಈ ಕಡೆ ತಿರುಗಿ. ಹೇಳಿ. ಹತ್ರ ಬನ್ನಿ. ಹಸ್ಬೆಂಡು ನಾಚಿಕೆ ಆಗತ್ತೆ ಹಸ್ಬೆಂಡು. ಯಾರಾದ್ರೂ ನೋಡಿದ್ರೆ ತಪ್ಪು ಅರ್ಥ ಮಾಡ್ಕೋತಾರೆ. ಏನೇ ಇದ್ರು ರೂಮಿಗೆ ಬಂದು ಹೇಳಿ. ನಾನು ಯಾಕೆ ಕರೆದೆ ಅದು ಗೊತ್ತಾ? ಏನ್ ಹಸ್ಬೆಂಡ್ ನೀವು ಗಂಡ ಹೆಂಡ್ತಿನ ಹತ್ರ ಬನ್ನಿ ಅಂತ ಯಾಕೆ ಕರೀತಾರೆ? ಅದು ರಾತ್ರಿ ಇಷ್ಟೊತ್ತಲ್ಲಿ, ಅದನ್ನು ಬಾಯ್ಬಿಟ್ಟಿರ್ಬೇಕಾ? ಹಸ್ಬೆಂಡು ತುಂಬಾ ಸುಸ್ತಾಗಿದೆ, ಹೋಗಿ ಮಲ್ಕೋಬೇಕು, ಹತ್ರ ಬನ್ನಿ ಅಂತ ಕರೆದು ಎಲ್ಲ ತೊಂದರೆ ಕೊಡ್ಬೇಡಿ. ಸಾಧ್ಯ ರೀ ನೀವು? ನಾನು ಏನಕ್ಕೋ ಕರೆದ್ರೆ ನೀವು ಇನ್ನೇನೋ ಅನ್ಕೋತಿರಲ್ಲ. ಸುಮ್ಮನೆ ಬನ್ರಿ. ಹಸ್ಬೆಂಡು ನನ್ಗೆ ಯಾಕೋ ಭಯ ಆಗ್ತಿದೆ. ನೀವು ನನ್ನ ಮುಟ್ಟಂಗಿದ್ರೆ ಹೇಳ್ಬಿಟ್ಟು ಮುಟ್ಟಿ ಆಯ್ತಾ? ನಾನು ಯಾಕ್ರಿ ನಿಮ್ಮನ್ನು ಮುಟ್ಲಿ? ಮತ್ತೆ ಹಸ್ಬೆಂಡು ನಾನು ಕುಡ್ದಿಲ್ಲ, ಬೇಕಿದ್ರೆ ನೋಡಿ. ಏನ್ರಿ ನೀವು ಬಿಟ್ರೆ ಬಾಯಿ ತೆಗಿತೀರಾ? ಬಾಯಿ ತೆಗೆದ್ರಂತೂ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀರಾ. ನಿಮ್ಮ ಬಾಯಿಗೆ ನಿಮ್ಮ ಮಾತಿಗೆ ಸ್ವಲ್ಪ ಫುಲ್ ಸ್ಟಾಪ್ ಇಡಿ. ಅಲ್ಲ ಹಸ್ಬೆಂಡು, ಕುಡ್ದವ್ರು ನಾನು ನಿಲ್ಸಿ ಪ್ರಶ್ನೆ ಮಾಡೋ ತರ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ಆಯ್ತು, ಅದೇನ್ ಹೇಳಿ. ಎಲ್ಲೋಗಿದ್ರಿ? ಹೇಳಿದ್ನಲ್ವಾ, ದೇವಸ್ಥಾನಕ್ಕೆ. ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಅಯ್ಯೋ ಬಿಡ್ತು. ದೇವ್ರ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ದೇವ್ರು ಶಾಪ ಕೊಡ್ತಾನಂತೆ. ದೇವಸ್ಥಾನಕ್ಕೆ ಹೋಗಿದ್ರೋ ಬೇರೆ ಕಡೆ ಹೋಗಿದ್ರೋ ಗೊತ್ತಿಲ್ಲ, ಆದರೆ ಯಾರಿಗೂ ಹೇಳ್ದೆ ಯಾವತ್ತೂ ಹೋಗ್ದಿದ್ದವರು ಇವತ್ತು ಮಾತ್ರ ಅಚ್ಚುನ್ ಕರ್ಕೊಂಡು ಬೆಳಗ್ಗೆ ಎಲ್ಲೋ ಹೋಗಿದ್ರಲ್ಲ, ಅಂಥದ್ದೇನು ಸೀಕ್ರೆಟು ಹೇಳಿ. ಓ, ಇದನ್ ಬಾಯ್ ಬಿಡ್ಸಕ್ ನನ್ನನ್ನು ಕರೆದ್ರ? ಹೇಳಲ್ಲ. ನನ್ನ ಹತ್ರ ಎಂತ ಸೀಕ್ರೆಟ್ ರೀ? ಹೇಳಿ. ಸೀಕ್ರೆಟು ಇಲ್ಲ, ಸಿಗರೇಟು ಇಲ್ಲ, ಸುಮ್ಮನೆ ಹೋಗಿ ಹಸ್ಬೆಂಡು. ಏನ್ರಿ ನೀವು ಬರೀ ಸೇದದ್ದು ಕುಡಿಯೋದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ಲ? ಕುಡಿಯೋರು ಈ ತರ ಆಡಲ್ಲ. ಅಯ್ಯೋ ಹಸ್ಬೆಂಡು, ಊರಲ್ಲಿ ದಿನ ಇದ್ರ ಬಗ್ಗೆನೆ ಮಾತಾಡ್ತಿದ್ನಲ್ವಾ, ಅಭ್ಯಾಸ ಆಗೋಗಿದೆ, ಹೋಗ್ಲಿ ಬಿಡಿ. ಹಸ್ಬೆಂಡು, ನಾವ್ ಎಲ್ಗಾದ್ರೂ ಹೋಗ್ತೀವಿ, ಏನಿವಾಗ? ಆಯ್ತು, ಎಲ್ಲಾದ್ರೂ ಹೋಗಿ, ಆದ್ರೆ ಎಲ್ಲೋಗಿದ್ರಿ ಅಂತ ಹೇಳಿ ಅಷ್ಟೇ. ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ. ನಿಜವಾಗ್ಲೂ ಹೇಳಲ್ಲ. ಮಾತ್ ಕೊಡಿ. ಯಾರಿಗೂ ಹೇಳಲ್ಲ, ಹೇಳಿ. ಕ್ಷಮಿಸಿ ಹಸ್ಬೆಂಡು, ಈ ವಿಷಯದಲ್ಲಿ ಯಾಕೋ ನಿಮ್ಮೇಲೆ ನಂಬಿಕೆನೆ ಬರ್ತಿಲ್ಲ. ನಂಬಿಕೆ ಬರಕ್ಕೆ ಏನ್ ಮಾಡ್ಬೇಕು? ಹಸ್ಬೆಂಡು, ನನ್ಗೆ ಯಾಕೋ ಹಣ್ಣು ತಿನ್ಬೇಕು ಅನ್ಸ್ತಿದೆ. ಹೌದಾ? ತಿನ್ನಿ. ಹಸ್ಬೆಂಡು, ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಯಾಕೋ ತುಂಬಾ ಕೈ ನೋವ್ತಿದೆ. ದೇವಸ್ಥಾನಕ್ಕೆ ಹೋಗಿದ್ರೆ ಕಾಲ್ ನೋವು ಬರ್ತಿದೆ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಕೈ ನೋವು ಬರ್ತಿದೆ ಅಂದ್ರೆ ಏನ್ರಿ ಅರ್ಥ? ಹಸ್ಬೆಂಡು, ವ್ರತ ಮಾಡ್ಲಿಲ್ವಾ ಹಸ್ಬೆಂಡು? ದೇವ್ರ ಕೈ ಮುಗ್ದೆ, ಅದಕ್ಕೆ ತುಂಬಾ ಕೈ ನೋವ್ತಿದೆ. ಆಯ್ತಾಯ್ತು, ಅರ್ಥ ಆಯ್ತು. ಮಾಡಿ. ಹಸ್ಬೆಂಡು, ಹೆಂಡತಿ ಮನ್ಸನ್ನ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಜಾಣ. ಎಲ್ಲಾ ಗಂಡಂದ್ರು ನಿಮ್ ತರಾನೇ ಇರ್ಬೇಕು. ತಿನ್ಸಾಯ್ತು, ವಿಷಯ ಹೇಳಿ. ಹಸ್ಬೆಂಡು, ಯಾಕೋ ಮೈ ಕೈ ತುಂಬಾ ನೋವ್ತಿದೆ. ಓವರ್ ಆಗಿ ಆಡಬಾರ್ದು. ಹಸ್ಬೆಂಡು ಅಂತಿರ್ತೀರಾ, ಅದೇನ್ ವಿಷಯ ಅಂತ ಹೇಳಕ್ಕಾಗಲ್ವಾ? ಆಯ್ತು, ಹೇಳ್ತೀನಿ. ಅದು ಎಳಿಬೇಡಿ, ಅದು ನುಲಿಬೇಡಿ, ವಿಷಯ ಹೇಳಿ. ಆಯ್ತು, ಅರ್ಚನಾ ಅಕ್ಕ ಅವ್ರು ಪ್ರೀತಿಸ್ತಿರೋ ಹುಡುಗನ ನೋಡ್ಬೇಕು ಅಂದ್ರು, ಅದಕ್ಕೆ ಹೋಗಿದ್ದು. ಏನು? ಅಚ್ಚು ಯಾರನ್ನೋ ಇಷ್ಟಪಡ್ತಿದ್ದಾಳ? ಎಂತ ಖುಷಿ ವಿಚಾರ ಹೇಳಿದ್ರೆ ನೀವು, ನಂಗೆ ನಂಬಕ್ಕೆ ಆಗ್ತಿಲ್ಲ. ಈ ಸೂಪರ್ ನೀವು. ಆಯ್ತು ಆಯ್ತು, ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಡ್ತಾರೆ. ಆಯ್ತಾಯ್ತು,
ಅಚ್ಚಿ ಯಾರನ್ನೋ ಇಷ್ಟಪಡ್ತಿದ್ದಾಳೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಲ್ಲ. ಯಾರದು? ಗೊತ್ತಿಲ್ಲ. ಮತ್ತೆ ಹೆಂಗ್ರಿ ನಿಮ್ಮ ಮಾತು ನಂಬೋದು? ಓ ನಂಬಲ್ವಾ? ಬನ್ನಿ ತೋರಿಸ್ತೀನಿ. ಏನ್ ತೋರಿಸ್ತೀರಾ? ನಂಬಿಕೆನ ಬನ್ನಿ. ಅಚ್ಚನ್ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ. ಅವಳ ಈ ಥರ ಖುಷಿಯಾಗಿರೋದು ನೋಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಥ್ಯಾಂಕ್ಸ್ ದೀಪ ಅವರೇ, ಈಗಲೇ ಅವಳಿಗೆ ಖುಷಿ ಮಾಡ್ಬಾರ್ದು. ಯಾಕ್ರಿ? ನೀವು ಜೀವನದಲ್ಲಿ ಯಾರನ್ನಾದ್ರೂ ಪ್ರೀತಿಸಿದ್ದೀರಾ? ಈಗ ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಮೊದಲು ಉತ್ತರ ಕೊಡಿ. ಇಲ್ಲ. ಅದಕ್ಕೆ ಪ್ರೀತಿ ಮಾಡ್ತಿರೋರಿಗೆ ತೊಂದರೆ ಕೊಡೋಕೆ ಹೋಗ್ತಿದ್ದೀರಾ ಅಂದರೆ ನೀವು ಯಾರನ್ನಾರು ಲವ್ ಮಾಡಿದ್ರಾ? ಹ್ಞೂ ಮಾಡಿದ್ದೀನಿ. ಹೌದಾ? ಯಾರ್ರೀ ಅದು? ನೀವೇ. ನೀವು ನನ್ನ ಗಂಡ ಅಂದಮೇಲೆ ನಿಮ್ಮಲ್ಲಿ ಪ್ರೀತಿ ಬರೋದು ಸಹಜ ಅಲ್ವಾ? ನೀವಂತೂ ನನ್ನನ್ನು ಪ್ರೀತಿಸಲ್ಲ. ಕೊನೆ ಪಕ್ಷ ನಾನಾದರೂ ನಿಮ್ಮನ್ನು ಪ್ರೀತಿಸ್ಬೇಕಲ್ವಾ? ಇಲ್ಲಾಂದ್ರೆ ಈ ಸಂಬಂಧಕ್ಕೆ ಬೆಲೆ ಇರಲ್ಲ. ಒಂದು ವಿಷಯ ತೆಗೆದ್ರೆ ರಾಜನ್ ಕುಂಟೆಯಿಂದ ಕೋಣನ್ ಕುಂಟೆವರೆಗೂ ಹೇಳಿತಿರಲ್ರಿ, ಅದೆಲ್ಲ ಆಗಲ್ಲ. ಅವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ನಾನು ಹೋಗಿ ಕೇಳಬೇಕು. ನಮ್ಮ ಅಕ್ಕ ಅವಳು ಅದನ್ನು ತಡೆಯೋ ಹಕ್ಕು ನಿಮಗೂ ಇಲ್ಲ. ಅಯ್ಯೋ ತಂಟಿನ ಥರ ಆಡ್ಬೇಡಿ ಹಸ್ಬೆಂಡು. ನೀವು ಹೋಗಿ ಕೇಳಿದ್ರು ಅಕ್ಕ ನಿಜ ಹೇಳಲ್ಲ. ಆಫೀಸಿಂದ ಫೋನ್ ಬರ್ತಿದೆ ಅಂತ ಹೇಳ್ತಾರೆ. ಬೇಕಿದ್ರೆ ಹೋಗಿ ನೋಡಿ. ಹೌದಾ? ಹ್ಞೂ ಬೇಕಿದ್ರೆ ಕೇಳಿ ನೋಡಿ. ನಂದೇನು ಅಭ್ಯಂತರ ಇಲ್ಲ, ಹೋಗಿ. ಅಚ್ಚ ಅಚ್ಚ, ಯಾರ್ದು ಕಾಲು? ಆಫೀಸ್ ಕಾಲ್. ಓಹೋ, ಆಫೀಸ್ ಕಾಲ್. ಹಾಂ ಹಾಂ ಹೌದು. ಸಾಕು ಸಾಕು ನಕ್ಕಿದ್ದು. ನೀವು ಹೇಳ್ದಂಗೆ ಆಯ್ತಲ್ಲ. ಈಗಲಾದ್ರೂ ನಂಬಿಕೆ ಬಂತ? ಹಾಂ ಬಂತು. ನನ್ನ ಹತ್ರನೇ ಆಫೀಸ್ ಕಾಲ್ ಅಂತ ಹೇಳಿಬಿಟ್ಟು. ಆಫೀಸ್ ಕಾಲಲ್ಲಿ ಎಲ್ಲರೂ ಈ ಥರ ಕಿಸ್ಕೊಂಡು ಮಾತಾಡ್ತಾರೆ. ಗೊತ್ತು ಭಾವನೆ, ಅದ್ರದ್ದು ಯಾರಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ನಿಮ್ಮ ಅಕ್ಕನ ಕೇಳಿ. ಮತ್ತೆ ಬೈಸ್ಕೊಳಕ್ಕ? ಅದು ನಿಮಗೆ ಬಿಟ್ಟಿತ್ತು. ಸರಿ, ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.